ಒಂದು ದೌರ್ಜನ್ಯ ಪ್ರಕರಣಗಳಿರ್ಬೋದು, ಮತ್ತು ದಲಿತ ಕಾಲೋನಿಗಳಲ್ಲಿ ನಡೆಯತಕ್ಕಂಥ ಕಿರುಕುಳಗಳಿರ್ಬೋದು, ಇದೆಲ್ಲದರ ಬಗ್ಗೆ ಇಂದಿನ ಸಭೆಯಲ್ಲೇ ನಾವು ಒಂದು ಚರ್ಚೆ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಅದರ ಬಗ್ಗೆ ಏನು ಕ್ರಮಗಳು ವಹಿಸಿದ್ದೀರ ಅಂತ ನಮ್ಮ ಉಪ ವಿಭಾಗಾಧಿಕಾರಿಗಳು ಸಭೆಗೆ ತಿಳಿಸ್ಕೊಡ್ಬೇಕು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಏನು ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ಕೊಲೆ ಪ್ರಯತ್ನಗಳು ಮತ್ತು ಕೊಲೆಗಳು, ಅದು ಯಥೇಚ್ಛವಾಗಿ ದಲಿತರನ್ನೇ ಟಾರ್ಗೆಟ್ ಮಾಡಿ ಈ ಕೃತ್ಯಗಳು ನಡೀತಾ ಇದೆ. ಆದರೆ ಈ ಕೃತ್ಯಗಳಲ್ಲಿ ತಮ್ಮ ಇಲಾಖೆಯವರು ಕೆಲವು ಅಧಿಕಾರಿಗಳು ಮೃದು ಧೋರಣೆ ಸ್ವಭಾವವನ್ನು ವಹಿಸ್ತಾ ಇದ್ದಾರೆ. ಕೆಲವರು ಪ್ರಾಮಾಣಿಕವಾಗಿ ಅವರು ನ್ಯಾಯ ಕೊಡಿಸೋದ್ರಲ್ಲೂ ಏನು ನಮ್ಮ ದಲಿತರ ರಕ್ಷಣೆಗಾಗಿ ಇರ್ತಕ್ಕಂಥ ಅಟ್ರಾಸಿಟಿ PO ಆ್ಯಕ್ಟ್ ಏನಿದೆ, ಇದು ನಮ್ಮ ರಕ್ಷಣೆಗಾಗಿ ವಿಶೇಷವಾಗಿ ರೂಪಿಸಿರ್ತಕ್ಕಂಥ ಕಾನೂನಾಗಿದೆ. ಆದರೆ ಇದನ್ನು ಕೆಲವು ಬಲಾಢ್ಯರು ಮತ್ತು ರಾಜಕೀಯ ಪ್ರೇರಣೆಯುಳ್ಳಂಥ ಪ್ರಭಾವಿಗಳು ಅದನ್ನು ನಮ್ಮ ಮೇಲೆ ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಏನು ಕಳೆದ ಅಕ್ಟೋಬರಲ್ಲಿ ನಗರಸಭೆ ಸದಸ್ಯರಾದಂಥ ಮುರಳಿ ಅವರ ಮೇಲೆ ನಡೆದಾಗ ನಾವು ಹೋರಾಟದ ಮುಖಾಂತರ ಆ ಆಕ್ಟನ್ನು ಆ ಕೇಸನ್ನು ದಾಖಲಿಸ್ತಕ್ಕಂಥ ಪ್ರಯತ್ನ ಆಗಿದೆ. ಆದರೆ ಇತ್ತೀಚೆಗೆ ನಡೆದಂಥ ನಗರಸಭೆ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಆ ಒಂದು ಪ್ರದೀಪ್ ಅನ್ನೋರ ಮೇಲೆ ಉದ್ದೇಶಪೂರ್ವಕವಾಗಿ ಏನು ದಾಖಲೆಗಳು ಏನೋ ಕೆಲಸಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥವ್ರು ಉದ್ದೇಶಪೂರ್ವಕವಾಗಿ ಅದ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ಕೊಟ್ಟಾಗ ಯಾವುದೇ ವಿಚಾರಣೆ ಇಲ್ಲದೆ ಆ ಕೇಸ್ ದಾಖಲು ಮಾಡಿರ್ತಕ್ಕಂಥ ಪ್ರಕರಣ ನಮ್ಮ ಗಮನಕ್ಕೆ ಬಂದಿರುತ್ತೆ. ಯಾಕಂತ ಹೇಳಿದ್ರೆ ಕೊಲೆ ಪ್ರಯತ್ನ ಕೊಲೆಗಳಲ್ಲಿ ನಾವು ಹೋರಾಟದ ಮುಖಾಂತರ ಹಾಕಿಸ್ಬೇಕು. ಆದರೆ ನಮ್ಮವರನ್ನು ಬಳಸ್ಕೊಂಡು ರಾಜಕೀಯ ದುರುದ್ದೇಶದಿಂದ ಇರ್ಬೋದು ಅಥವಾ ಬೇರೆ ದಲಿತರ ಹೇಳಿಕೆ ಸಹಿಸದೇ ಇರ್ತಕ್ಕಂಥ ಬಲಾಢ್ಯರು ಉದ್ದೇಶಪೂರ್ವಕವಾಗಿ ನಮ್ಮವರನ್ನೇ ಬಳಸ್ಕೊಂಡು ಇತರರ ಮೇಲೆ ಆ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡು ಹಾಕಿರ್ತಕ್ಕಂಥದ್ದು ಇದು ಖಂಡನಾರ್ಹ ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ನಾನು ಅಧ್ಯಕ್ಷರಿಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಏನು ಬಟ್ಲಹಳ್ಳಿ ಠಾಣಾ ಲಿಮಿಟಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನೇ ಒಂದು ಡ್ರಗ್ ವಿಚಾರದಲ್ಲಿ ಒಬ್ಬ ಹುಡುಗನ ಎತ್ತುಕೊಳ್ತಾರೆ. ಆ ವಿಚಾರಣೆ ಮಾಡಿದ ಮೇಲೆ ಅಂಥ ಕೇಸನ್ನು ಯಾರೇ ಇರಲಿ, ನಮ್ಮವರೇ ಇರಲಿ ಬೇರೆಯವರಲ್ಲಿ, ಒಂದು ಮನೆಯ ದೌರ್ಜನ್ಯದಿಂದ ಆ ಪೊಲೀಸ್ ಠಾಣಾ ಅಧಿಕಾರಿಗಳೇ ಒಂದು ಮನೆಯ ಖಾಲಿ ಮಾಡಿಸಿರ್ತಕ್ಕಂಥ ಒಂದು ಘಟನೆ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಅಧ್ಯಕ್ಷರು ದಯವಿಟ್ಟು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಆ ಠಾಣಾ ಅಧಿಕಾರಿಗಳು ಒಂದು ಫ್ಯಾಮಿಲಿ ಮೇಲೆ ವಯೋವೃದ್ಧರಾದಂಥ ವೃದ್ಧರ ಮೇಲೆ ನಡೆಸಿರ್ತಕ್ಕಂಥ ಘಟನೆ ಇದು ನಮ್ಮ ದಲಿತರ ಮೇಲೆ ಪೊಲೀಸ್ ದೌರ್ಜನ್ಯ ಅಂತ ಹೇಳೋಕ್ಕೂ ಇಷ್ಟಪಡ್ಬೋದು. ಯಾಕಂದರೆ ಒಂದು FIR ಇಲ್ಲ, ಒಂದು NC ಇಲ್ಲ, ಯಾವುದೂ ಇಲ್ಲ. ಮೌಖಿಕ ಆದೇಶದ ಮೇಲೆ ಹೋಗಿ ಅಲ್ಲಿ ಅವರು ದೌರ್ಜನ್ಯದಿಂದ ಖಾಲಿ ಮಾಡಿಸಿರ್ತಕ್ಕಂಥ ಪ್ರಕರಣ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲೇ ನಡೆದಿದೆ. ಅದೇ ರೀತಿ ಏನು ಇವತ್ತು ನಮ್ಮ ದಲಿತರ ಭೂ ಮಂಜೂರಾತಿ ವಿಚಾರಗಳಲ್ಲಿ ಕೆಲವರ ಏನು PTCಯಲ್ಲಿರ್ಬೋದು ಅಥವಾ ಇನಾಮ್ ಜಮೀನುಗಳಿರ್ಬೋದು, ಇವೆಲ್ಲ ಸರ್ಕಾರದಿಂದ ಮಂಜೂರಾಗಿ ದಲಿತರ ಉದ್ಧಾರಕ್ಕಂತಲೇ ಕೊಟ್ಟಿರ್ತಕ್ಕಂಥ ಜಮೀನುಗಳನ್ನು ಏನು ಕೆಲವು ಕಾನೂನು ಲೋಪದೋಷಗಳಿಂದ ನಮ್ಮ ವಿರುದ್ಧ ಆದೇಶಗಳಾಗಿರುತ್ತೆ AC ಅಥವಾ ತಹಶೀಲ್ದಾರ್ ಕೋರ್ಟ್ಗಳಲ್ಲಿ. ಆದರೆ ಅಪೀಲ್ ಹೋಗೋಕ್ಕೆ ಚಾನ್ಸ್ ಇರ್ತಕ್ಕಂಥ ಪ್ರಕರಣ DC ಹೋಗ್ಬೋದು, ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು. ಇಂಥ ಅವಕಾಶಗಳಿದ್ರೂ ಸಹ ಪೊಲೀಸ್ ಇಲಾಖೆ ಅಂಥವನ್ನು ಒಕ್ಕಲೆಬ್ಬಿಸಿ ಆ ಜಮೀನಲ್ಲಿರ್ತಕ್ಕಂಥ ಅನುಭವವನ್ನು ಬೆಳೆಸ್ಕೊಡೋ ಪ್ರಯತ್ನಗಳು ನಡೀತಾ ಇದೆ. ಇದು ಏನು ನಮ್ಮ ಕೆಂಚಾಲಲ್ಲಿ ಲಿಮಿಟಲ್ಲಾಗಿದೆ, ನಮ್ಮ ಗ್ರಾಮಾಂತರ ಠಾಣಾ ಲಿಮಿಟಲ್ಲಿ ಯಥೇಚ್ಛವಾಗಿ ನಡೆದಿದೆ. ಅನೇಕ ಪ್ರಕರಣಗಳನ್ನು ಪಟ್ಟಿ ಸಮೇತ ನಾವು ಕೊಡ್ತೀವಿ. ಅದನ್ನು ಏನು ಅದು ಸಿವಿಲ್ ಮ್ಯಾಟರ್ಗೆ ಸಂಬಂಧಪಟ್ಟಿರೋದು. ಆದರೆ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಏನು IMV ಕೇಸ್ಗಳನ್ನು ತಾವು ಯಾವುದೋ ಸರ್ಕಲಲ್ಲಿ ನಿಂತ್ಕೊಂಡು ಹಾಕ್ತೀರ,
ಮತ್ತು ಎಲ್ಲೋ ಒಂದು ಕಡೆ ಹೈವೇಗಳಲ್ಲಿ ನಿಂತ್ಕೊಂಡು ಹೋಗ್ತೀರಾ. ಆದರೆ ಆ ಸಿಗ್ನಲಲ್ಲೇ ಟ್ರಿಪಲ್ ರೈಡಿಂಗು ಬರ್ತಾರೆ, ಸಿಗ್ನಲ್ ಜಂಪು ಮಾಡ್ತಾರೆ, ಮತ್ತು ಇನ್ನು ಸಿಗ್ನಲ್ ಬಿದ್ದಿರೋದಿಲ್ಲ ಹೋಗಿ ಅಡ್ಡ ದಿಡ್ಡಿ ನಿಲ್ಲಿಸ್ತಾರೆ. ಆ ಚೇಳೂರು ಸರ್ಕಲಲ್ಲಂತೂ ಸಿಗ್ನಲ್ ಬಿದ್ದಿದ್ರು ಖಾಸಗಿ ಬಸ್ಸುಗಳು ಅಡ್ಡ ನಿಲ್ಲಿಸ್ತಾರೆ. ಅದನ್ನ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಸಿಗ್ನಲ್ ಬಿದ್ದರೂ ಹಿಂದೆ ಅವ್ರು ನಿಂತ್ಕೊಂಡಿರ್ಬೇಕು. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಗಮನಿಸಬೇಕು. ಏನು ಅದೇ ರೀತಿ KSRTC ಬಸ್ಸುಗಳು ಅವ್ರಿಗಂತೂ ನೀವು ನೋಟಿಸ್ ಮಾಡಲೇಬೇಕು. ಈ ಸಭಾ ಮುಖಾಂತರ ನಾನು ಹೇಳ್ತೀನಿ, ಅವ್ರಿಗಂತೂ ಆ ಚಾಲಕರಿಗೆ KSRTC ಚಾಲಕರಿಗೆ ಅವ್ರಿಗೆ ಭಯಭಕ್ತಿ ಅನ್ನೋದೇ ಇಲ್ಲ. ಬರ್ತಾರೆ, ಎಲ್ಲಿ ವಿಸಿಲ್ ನೋಡಿದ್ರೆ ಅಲ್ಲಿ ಅಡ್ಡದಾರ ರೋಡಲ್ಲೇ ನಿಲ್ಲಿಸ್ತಾರೆ. ರೋಡಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಇಳಿದು ಮತ್ತೆ ಅಲ್ಲಿ ಹತ್ತಿಸ್ಕೊಳ್ತಕ್ಕಂಥ ಈ ಪ್ರಕ್ರಿಯೆ ನಡೆದ ಮೇಲೆ ಅದುವರೆಗೂ ಹಿಂದೆ ಬಂದಿರೋ ಕಾಯ್ಬೇಕು. ಇದು KSRTC ಡಿಪೋ ಅವರ ಒಂದು ಸಭೆ ಮಾಡಿ ಅವ್ರಿಗೆ ಸೂಕ್ತ ಎಚ್ಚರಿಕೆಯನ್ನು ಕೊಡಬೇಕು. ಇದರಿಂದ ತುಂಬ ಕಿರಿಕಿರಿ ಆಗ್ತಾಯಿದೆ KSRTC. ಮತ್ತು ಖಾಸಗಿ ಬಸ್ಸುಗಳು ಮತ್ತು ಇದೇನಿದೆ ಚೇಳೂರು ಸರ್ಕಲಲ್ಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಅಲ್ಲಿ ಮುಂದೆ ಟರ್ಮಿನಲ್ ಅಂತೂ ಮಾಡಿದ್ದಾರೆ, ಆಲದ ಮರ ಇದೆ ಅಲ್ಲಿಗೆ ಅವರು ಸ್ಟ್ಯಾಂಡಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೂ ಸಹ ಎಚ್ಚರಿಕೆ ಕೊಡಬೇಕು. ಯಾಕಂದರೆ ಅದು ಸರ್ಕಲ್ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಸಿಗ್ನಲ್ಲು ಇರೋದ್ರಿಂದ ಸಿಗ್ನಲ್ ಬಿದ್ದರೂ ಅಲ್ಲಿ ನಿಲ್ಲಿಸ್ತಾರೆ. ಹಾಗಾಗಿ ಅವ್ರನ್ನ ಮುಂದೆ ನಿಲ್ಲಿಸೋದಕ್ಕೆ ಅದು ವ್ಯವಸ್ಥೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಏನು ಈ ಎಲ್ಲ ವಿಚಾರಗಳು ಮತ್ತು ಈ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದು ನಾವು ಹಿಂದೆ ಎಲ್ಲ ಸಭೆಗಳಲ್ಲೂ ಹೇಳಿದ್ದೀವಿ. ಆ ಮದ್ಯ ಮಾರಾಟ ಇದರಲ್ಲಿ ಏನು ಎಕ್ಸೈಸ್ ಆ್ಯಕ್ಟ್ 34 ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದೀವಿ. ಹಿಂದೆ ಸಭೆಯಲ್ಲಿ ಹಿಂದೆ ಇದ್ದಂಥ ಉಪವಿಭಾಗಾಧಿಕಾರಿಗಳು ಅದರ ಬಗ್ಗೆ ಒಂದು ಸ್ಪಷ್ಟ ಆಶ್ವಾಸನೆ ಕೊಟ್ಟರು. 124 ಕೇಸ್ ಹಾಕಿದ್ದೀವಿ ಅಂತ, ಅದಕ್ಕೆ ದಾಖಲೆ ನೀಡಿಲ್ಲ. ಆದರೆ ಆ ಮದ್ಯ ಮಾರಾಟ ಕಾಲೋನಿಗಳಿಗೆ ಯಥೇಚ್ಛವಾಗಿ ಹೋಗ್ತಾ ಇದೆ. ಏನು ಇಡೀ ತಾಲೂಕಲ್ಲಿ 400 ಹಳ್ಳಿ ಇರ್ತಕ್ಕಂಥ ಈ ದೊಡ್ಡ ತಾಲೂಕಲ್ಲಿ ಪ್ರತಿ ಹಳ್ಳಿಗೂ ಬಾರಿಂದನೇ ಸಪ್ಲೈ ಆಗ್ತಾ ಇದೆ. ಆದರೆ ಅಲ್ಲಿ ಹಳ್ಳಿಯವ್ರು ಬಂದು ತಗೊಂಡು ಹೋಗೋದಿಲ್ಲ, ಬಾರ್ ಮಾಲೀಕರೇ ಹಳ್ಳಿಗೆ ಸಪ್ಲೈ ಮಾಡ್ತಾರೆ. ಅದು ಯಥೇಚ್ಛವಾಗಿ ದಲಿತ ಕಾಲೋನಿಗಳಲ್ಲಿ, ಬೇರೆ ಕೆರೆಗಳಲ್ಲಿ ಮಾರೋದೇ ಇಲ್ಲ. ದಲಿತರ ಕಾಲೋನಿಯಲ್ಲಿ ಮಾರಬೇಕು, ಅದನ್ನು ಅವ್ರ ಮೇಲೆ ಕೇಸುಗಳು ಹಾಕಬೇಕು, ಕೇಸುಗಳಾಗಿ ಅವ್ರ ಮೇಲೆ ಇದು ಮಾಡಬೇಕಂತ ಉದ್ದೇಶಕ್ಕೆ ಮಾಡ್ತಾರೆ. ಹಾಗಾಗಿ ನಾವು ಮನವಿ ಮಾಡೋದೇನೆಂದರೆ ಆ ಮದ್ಯ ಮಾರಾಟ ಅಂಗಡಿ ಮಾಲೀಕರೇನಿದ್ದಾರೆ ಅವ್ರ ಮೇಲೆ ತಾವು ಎಕ್ಸೈಸ್ ಆಗ್ತಿರ್ಬೋದು ಅಥವಾ ಪೊಲೀಸ್ ಆ್ಯಕ್ಟನ್ನು ಇಂಪ್ಲಿಮೆಂಟೇಷನ್ ಮಾಡಿ ಅವ್ರ ಪನಿಷ್ಮೆಂಟ್ ಆಗೋ ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಂತ ಹೇಳ್ತೀವಿ. ಇನ್ನೂ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಬೇರೆ ಸಭೆ ಇರೋದ್ರಿಂದ ಅಲ್ಲೂ ಭಾಗವಹಿಸಬೇಕಾಗಿರೋದ್ರಿಂದ ನಾವೆಲ್ಲ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ. ಆ ಎಲ್ಲ ಸಮಸ್ಯೆಗಳನ್ನು ಅದು ಮಾಡಿದ್ದೀವಿ. ಏನು ಆ ಮನವಿಯನ್ನು ನಾವು ಕೊಡ್ತೀವಿ ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು, ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ವೈಫಲ್ಯಗಳು ಮತ್ತು ಅವರು ನಿರ್ವಹಿಸಬೇಕಾದಂಥ ಕರ್ತವ್ಯಗಳ ಬಗ್ಗೆ ನಾವು ಎಲ್ಲ ಲಿಖಿತವಾಗಿ ಕೊಡ್ತೀವಿ. ಅದೇ ರೀತಿ ಏನು ಮೊನ್ನೆ ಅಕ್ಟೋಬರಲ್ಲಿ ನಡೆದಂಥ ರಾಘುಟ್ಟಳ್ಳಿ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಂಥ ವಿಚಾರದಲ್ಲಿ ಆಗಸ್ಟು 13ನೇ ತಾರೀಕು ಅದರಲ್ಲಿ ಸುಮಾರು FSI ರಿಪೋರ್ಟ್ ಬಂದು 4 ತಿಂಗಳು ಕಳೆದಿದೆ. 4 ತಿಂಗಳಾದ್ರೂ ಆದರೆ ಇದುವರೆಗೂ ಅದೊಂದು ಕೇಸ್ ದಾಖಲು ಮಾಡಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವರು ದೂರು ಕೊಡಬೇಕಾಗಿತ್ತು, ಸಮಾಜ ಕಲ್ಯಾಣ ಇಲಾಖೆಯವರು ದೂರು ಕೊಡಬೇಕಾಗಿತ್ತು. ಅವರು ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ. ಅಲ್ಲಿ ತಪ್ಪು ಮಾಡಿದವರು ಯಾರೇ ಇರಲಿ, ಯಾಕಂದರೆ ನಮ್ಮ ದಲಿತ ಮಕ್ಕಳು ಊಟಕ್ಕಿಲ್ಲದೆ ತಂದೆ ತಾಯಿ ಕೂಲಿ ಮಾಡಿ ಅವ್ರಿಗೊಂದು ಹಾಸ್ಟೆಲಲ್ಲಿ ವ್ಯಾಸಂಗ ಮಾಡೋದು ಬರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಒಂದು ಹೇಯವಾದ ಕೃತ್ಯವನ್ನು ಎಸಗಿದ್ದಾರೆ. ಅದರಲ್ಲಿ ಏನಂತ ಹೇಳಿದ್ರೆ ಏನು ನಾವು ಮಲ ವಿಸರ್ಜನೆ ಮಾಡ್ತೀವಿ, ಅದು ಫೀಕಲ್ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಇಂಥದ್ದೆಲ್ಲ ಮಿಕ್ಸ್ ಆಗಿ ಆ ಊಟದಲ್ಲಿ ಬೆರೆಸಿ ಆ ಮಕ್ಕಳಿಗೆ ಬಡಿಸಿದ್ದಾರೆ ಇಡ್ಲಿ ಸಾಂಬಾರಲ್ಲಿ. ಇಂಥ ಹೇಗಿರುತ್ತೆ ಬೇರೆ ಯಾವುದೂ ಇರಲ್ಲ. ಅಂಥ ತಪ್ಪಿತಸ್ಥರ ಮೇಲೆ ಇದುವರೆಗೂ ಕ್ರಮ ಜರುಗಿಸಿಲ್ಲ ಅಂದರೆ ನೀವು ಪೊಲೀಸ್ ಇಲಾಖೆಯವರು